ನನಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಇಲ್ಲ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು, ಜಾಬ್ ಸ್ಟ್ರೆಸ್ ಎಲ್ಲ ಇರುತ್ತೆ ಅನ್ನೋರಿಗೆ ಕೇವಲ ಇದು ಒಂದು ಮೈಂಡ್ ಸೆಟ್ಟು. ನಿಮಗೆ ಮಾಡಬೇಕು ಅನ್ನೋದು ಕಮಿಟ್ಮೆಂಟ್ ಇದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಸತ್ಯ ನಿದರ್ಶನ. ನಮ್ಮ ಕ್ಲೈಂಟ್ ಫೋಟೋ ನೋಡ್ಬೋದು, 9 ವಾರದಲ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಇವ್ರಿಗೂ ನಿಮ್ಮ ಹಾಗೆ 9 to 5 ಜಾಬ್ ಇದೆ, 2 ಮಕ್ಕಳಿದ್ದಾರೆ, 42 years ಓಲ್ಡು. ಇವೆಲ್ಲ ಇದ್ದೂ ಈ ಒಂದು ಟ್ರಾನ್ಸ್ಫಾರ್ಮೇಷನ್ನ 9 ವಾರದಲ್ಲಿ ಅಕಾಂಪ್ಲಿಷ್ ಮಾಡಿದ್ದಾರೆ. ಬಿಕಾಸ್ ಅವರ ದೃಢ ನಿರ್ಧಾರ, ನಾನು ಮಾಡ್ತೀನಿ ಅನ್ನೋ ವಿಲ್ ಪವರ್ ಅಷ್ಟೇ. ಎಲ್ಲ ಸರ್ಕಮ್ಸ್ಟೆನ್ಸಸ್ಸು ನಿಮ್ಗೆ ಹೇಗಿದೆ ಅವ್ರಿಗೂ ಹಾಗೇ ಇದೆ. ಆಮೇಲೆ 30 ವರ್ಷಕ್ಕೆ ನನಗೆ ಎನರ್ಜಿ ಇಲ್ಲ, ಈ ವಯಸ್ಸಲ್ಲಿ ಫಿಟ್ ಆಗೋಕ್ಕಾಗುತ್ತಾ, 6 ಪ್ಯಾಕ್ ಮಾಡೋಕ್ಕಾಗುತ್ತಾ ಅಂತ ಡೌಟ್ ಇರುತ್ತೆ. ಇವ್ರು 42 years ಆಗಿದ್ರೂ ಸಹ ಈ ಒಂದು 6 ಪ್ಯಾಕು ಅಕಾಂಪ್ಲಿಷ್ ಮಾಡಿದ್ದಾರೆ. ಕ್ಲಿಯರಾಗಿ ಕಾಣ್ತಿಲ್ಲ ಅನ್ಬೋದು. ಅದಕ್ಕೆ ಕಾರಣ ಈ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲುಯೆನ್ಸರ್ಸ್ ಎಲ್ಲ ಫೋಟೋ ನೋಡ್ತಿರಲ್ಲ, ಅವರೆಲ್ಲ 24 hours ವಾಟರ್ ಡಿಪ್ಲೀಟ್ ಮಾಡಿರ್ತಾರೆ. ಆಗ ಹೊಟ್ಟೆ ಸಂದಿಲಿರೋ ಒಂದಷ್ಟು ವಾಟರ್ ಕಂಟೆಂಟ್ ಎಲ್ಲ ಡ್ರೈನ್ ಆದಾಗ ಆ್ಯಪ್ಸು ಕ್ಲಿಯರ್ಲಿ ವಿಸಿಬಲ್ ಆಗಿರುತ್ತೆ. ಆಮೇಲೆ ಕಾರ್ಬ್ ಲೋಡಿಂಗ್ ಮಾಡಿ ಆ ಶಾರ್ಟಲ್ಲಿ ಪಂಪ್ ಮಾಡ್ತಾರೆ, ಲೋವರ್ ವೆಯ್ಟ್ಸ್ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡೋದು, ಆ್ಯಪ್ ವರ್ಕೌಟ್ ಮಾಡೋದು. ಸೊ ಅವಾಗ ಚೆನ್ನಾಗಿ ಶೋ ಆಫ್ ಆಗುತ್ತೆ. ಜೊತೆಗೆ ಒಂದು ಪ್ರಾಪರ್ ಲೈಟಿಂಗು, ಶ್ಯಾಡೋಸ್ ಎಲ್ಲ ಬಂದಾಗ ಇನ್ನೂ ಚೆನ್ನಾಗಿ 6 ಪ್ಯಾಕ್ ಎಲ್ಲ ಕಾಣಿಸುತ್ತೆ. ಸೊ ಅದು ಯಾವುದೂ ಮಾಡಿಲ್ಲ ಇವರು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ವಾಶ್ರೂಮ್ ಯೂಸ್ ಮಾಡಿದ ನಂತರ ಸುಮ್ಮನೆ ನಿಂತ್ಕೊಂಡಿರೋದು. ಈವನ್ ಹೊಟ್ಟೆ ಒಳಗಡೆನೂ ಹೇಳ್ಕೊಂಡಿಲ್ಲ, ಅಥವಾ ಆ್ಯಪ್ಸ್ ಟೈಟ್ ಮಾಡಿ ಇನ್ನೂ ಒಂದು ಪ್ರಾಪರ್ ಆ್ಯಂಗಲಲ್ಲಿ ಪೋಸಿಂಗ್ ಮಾಡೋದಾಗಲಿ ಏನೂ ಮಾಡಿಲ್ಲ. ಸೊ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಮಾಡೋದು. ಬಟ್ ಅದನ್ನು ಇವ್ರಿಗೆ ಮಾಡಿಸ್ಬಿಟ್ಟು ಒಂದಿನ ತೋರಿಸ್ತೀನಿ, ಬಿಕಾಸ್ ಇನ್ನೊಂದು 2-3 kg ರೆಡ್ಯೂಸ್ ಮಾಡೋದು ಇದೆ ಇವ್ರದ್ದು. ಸೊ ಯಾವ ಏಜಲ್ಲಾದರೂ ನೀವು ಈ ಒಂದು ಗೋಲು ಅಚೀವ್ ಮಾಡ್ಬೋದು. ಇನ್ನೊಂದು ವಿಚಾರ, ಇಲ್ಲಿ 6 ಪ್ಯಾಕ್ ಮಾಡಬೇಕು ಅಂದಾಗೆಲ್ಲ ತುಂಬ ಜನ ಅಥವಾ ಡಯಟಿಂದ ಹಸುವಿಂದ ಸಾಯಬೇಕು, ಎನರ್ಜಿ ಎಲ್ಲ ಲೋ ಆಗಿ ಹೋಗುತ್ತೆ ಅನ್ನೋರಿಗೆ ಇಲ್ಲಿ ಯಾವುದೇ ರೀತಿ ಇವ್ರಿಗೆ ಹಸ್ಕೊಂಡು ಸತ್ತಿಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಕನ್ಸ್ಯೂಮ್ ಮಾಡಿದ್ದಾರೆ. ಜೊತೆಗೆ ಎನರ್ಜಿ ಲೆವೆಲ್ಸು ಹೈ ಇದೆ. ಆಮೇಲೆ ಮಧ್ಯದಲ್ಲಿ ಆಫೀಸ್ದು ಈವೆಂಟ್ಸ್ಗಳು ಬರುತ್ತೆ. ಗಣೇಶ ಹಬ್ಬ ಬಂದಿತ್ತು ಅವ್ರ ಟ್ರಾನ್ಸ್ಫಾರ್ಮೇಷನ್ ಟೈಮಲ್ಲಿ. ಆ ಟೈಮಲ್ಲೂ ಆ ಒಂದು ಹಬ್ಬದ ಊಟನ ಎಂಜಾಯ್ ಮಾಡಿದ್ದಾರೆ, ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲದೆ. ಸೊ ಎಂಜಾಯ್ ಮಾಡಿಕೊಂಡು ಮಾಡಿರೋ 6 ಪ್ಯಾಕ್ ಇದು. ಆಮೇಲೆ ನಾನ್ ವೆಜ್ಜು ತಿಂದರೆ, ಚಿಕನ್ ತಿಂದರೆ ಓವರ್ ವೆಯ್ಟ್ ಆಗಿಬಿಡ್ತೀವಿ, ಫ್ಯಾಟ್ ಆಗಿಬಿಡ್ತೀವಿ ಅಂದ್ಕೊಂಡಿರ್ತೀರ, ಅದನ್ನು ಕೂಡ ಕನ್ಸ್ಯೂಮ್ ಮಾಡಿದ್ದಾರೆ. ಅಥವಾ ರೈಸು ಅಥವಾ ಜೋಳ, ಇನ್ನೊಂದು ಯಾವುದೋ ಕಾರ್ಬೋಹೈಡ್ರೇಟ್ ತಿಂದರೂ ಫ್ಯಾಟ್ ಆಗ್ತೀವಿ ರಾತ್ರಿ ಹೊತ್ತೆಲ್ಲ ಅಂದ್ಕೊಂಡಿರ್ತೀರ. ಸೊ ಅದು ಕೂಡ ಕನ್ಸ್ಯೂಮ್ ಮಾಡಿದ್ದಾರೆ. 6 ಗಂಟೆ ಆದ ನಂತರ ಈ ಚಿಕನ್ನು ನಾನ್ ವೆಜ್ ಎಲ್ಲ ವಾರದಲ್ಲಿ 1 ಸತಿನೋ 2 ಸತಿನೋ ಅಲ್ಲ, ಪ್ರತಿದಿನ ರೈಸು ಚಿಕನ್ ಐಟಮು ತಿಂದೇ ವೆಯ್ಟ್ ಲಾಸ್ ಮಾಡಿರೋದು ಇದು. ಎಷ್ಟೋ ಜನಕ್ಕೆ ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಇರೋದ್ರಿಂದ ಆನ್ಲೈನಲ್ಲಿ ಯಾವುದೋ ಒಂದು ಟ್ರಯಲ್ ಆ್ಯಂಡ್ ಎರರ್ ಅಂತ ಮಾಡ್ತಿರ್ತೀರ, ಅಥವಾ ತುಂಬ ವರ್ಕ್ ಆಗದೆ ಇರೋ ಟೆಕ್ನಿಕ್ ಎಲ್ಲ ಫಾಲೋ ಮಾಡಿ ರಿಸಲ್ಟ್ಸ್ ಬರ್ತಾ ಇರಲ್ಲ, ಆಗ ಪೇಷನ್ಸ್ನ ಕಳ್ಕೊಂಡಿರ್ತೀರ. ಈ ರೀತಿಯೆಲ್ಲ ಆಗೋದ್ರಿಂದ ಕೆಲವು ಟೈಮ್ ನಿಮ್ಮ ಮೇಲೆ ನೀವೇ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತೀರ, ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ. ಸೊ ಇವ್ರಿಗೆ ಅವರ ಡೆಡಿಕೇಶನ್ ಜೊತೆಗೆ ಹೆಲ್ಪ್ ಮಾಡಿರೋದು ನಮ್ಮ ಕೋಚಿಂಗು. ಸೊ ನೀವು ಜಾಸ್ತಿ ಟೈಮ್ ಅವಶ್ಯಕತೆ ಇರಲ್ಲ, ನೀವು ಪ್ರಾಪರಾಗಿ ಗೈಡೆನ್ಸ್ ತೊಗೊಳ್ತಾ ಇದ್ರೆ. ಎಕ್ಸಾಕ್ಟಾಗಿ ಏನು ಮಾಡಬೇಕು, ಎಷ್ಟು ತಿನ್ನಬೇಕು, ಯಾವಾಗ ವರ್ಕೌಟ್ ಮಾಡಬೇಕು, ಪ್ರತಿಯೊಂದು ನಾವೇ ಗೈಡ್ ಮಾಡೋದ್ರಿಂದ ಬೇಗ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಅಫ್ಕೋರ್ಸ್ ನಿಮ್ಮ ಕಮಿಟ್ಮೆಂಟ್ ಬೇಕಷ್ಟೇ. ಸೊ ನೀವು ಕೂಡ ಹೀಗೆ ಯಾವುದೇ ಏಜಲ್ಲಿ ಟ್ರಾನ್ಸ್ಫಾರ್ಮ್ ಆಗಿ ಕಾಯಿಲೆಗಳನ್ನೆಲ್ಲ ಕಳ್ಕೊಂಡು ಕ್ಲಿಯರ್ ಮಾಡಿಕೊಂಡು ಆರೋಗ್ಯವಾಗಿ ಆಗಬೇಕು ಅಂದರೆ ನಮ್ಮ ಕೋಚಿಂಗ್ ಕೂಡ ಜಾಯ್ನ್ ಆಗ್ಬೋದು. ವಾಟ್ಸಪ್ ನಂಬರ್ನ ಡ್ರಾಪ್ ಮಾಡಿರ್ತೀನಿ, ಅಲ್ಲಿಗೆ ಮೆಸೇಜ್ ಹಾಕಿ ನೀವು ಜಾಯ್ನ್ ಆಗ್ಬೋದು. ಈ ಟ್ರಾನ್ಸ್ಫಾರ್ಮೇಷನ್ ಇಲ್ಲೇ ಮುಗ್ದಿಲ್ಲ, ಕಂಟಿನ್ಯೂ ಆಗುತ್ತೆ. ಸೊ ಅದ್ರದ್ದು ಅಪ್ಡೇಟ್ಸು ನಿಮಗೆ ಕೊಡ್ತೀನಿ.